ರಾಜೀನಾಮೆ ಬೆನ್ನಲ್ಲೇ ದೇಶದ ಜನತೆಯನ್ನು ಉದ್ದೇಶಿಸಿ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಧರ್ಮೇಂದ್ರ ಪ್ರಧಾನ್. ದೇಶದ ಜನತೆಯನ್ನು ಉದ್ದೇಶಿಸಿ ಬರೆದಿರುವಂಥ ಪತ್ರ ಇದು. 4 ದಶಕಗಳಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸುಧಾರಣೆಗಾಗಿ ಶ್ರಮ ಪಟ್ಟಿದ್ದೇನೆ. ಸಶಕ್ತ ಮತ್ತು ದೂರದರ್ಶಿ ಶಿಕ್ಷಣ ವ್ಯವಸ್ಥೆಗೆ ರಾಷ್ಟ್ರದ ಅಡಿಪಾಯ ಆಗಿದೆ. ದೇಶದ ಯುವಜನರ ಆಕಾಂಕ್ಷೆಗಳಿಗೆ ಸದಾ ಗೌರವ ಸಲ್ಲಿಸುತ್ತೇನೆ. ದೇಶ ಸೇವೆಗೆ ಅವಕಾಶ ನೀಡಿದ ಪ್ರಧಾನಿ ಮೋದಿಗೆ ಧನ್ಯವಾದ. ಮೇ 3ರಂದು ಅಕ್ರಮ ಕಂಡುಬಂದ ತಕ್ಷಣವೇ ಸಿಬಿಐಗೆ ಆದೇಶಿಸಲಾಗಿತ್ತು. ಜೂನ್ 21ರಂದು ಯಶಸ್ವಿಯಾಗಿ ಮರುಪರೀಕ್ಷೆ ಮಾಡಲಾಗಿತ್ತು. ಮುಂದಿನ ವರ್ಷದಿಂದ ಸಿಬಿಟಿ ಮಾದರಿಯಲ್ಲಿ ನಡೆಸೋಕೆ ತೀರ್ಮಾನ ಆಗಿದೆ. ನೀಟ್ ಪರೀಕ್ಷೆಯನ್ನು ಸಿಬಿಟಿ ಮಾದರಿಯಲ್ಲಿ ನಡೆಸೋಕೆ ನಿರ್ಧಾರ ಮಾಡಿದ್ದೇವೆ. ಪರೀಕ್ಷಾ ಮಾಫಿಯಾದಿಂದ ಯಾವೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರದು ಎಂಬುದು ನನ್ನ ಅಭಿಪ್ರಾಯ ಅಂಥೇಳಿ ಈಗ ಪ್ರಧಾನ್ ಅವರು ಅಭಿಪ್ರಾಯವನ್ನು ಅಂದರೆ ಆ ಒಂದು ಪತ್ರದ ಮುಖೇನವಾಗಿ ತಿಳಿಸಿದ್ದಾರೆ. ನೀಟ್ ಮರುಪರೀಕ್ಷೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಕ್ಕಿದೆ. ಪ್ರಮುಖ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಕೆಲವು ನಾಯಕರು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋಕೆ ಯತ್ನಿಸಿದ್ದು ನನಗೆ ನೋವುಂಟು ಮಾಡಿದೆ. ಕಳೆದ 10 ದಿನಗಳ ಪ್ರತಿಭಟನೆಗಳಿಂದ ನನಗೆ ತೀವ್ರ ದುಃಖ ಆಗಿದೆ. ಇದು ನನ್ನ ವೈಯಕ್ತಿಕ ಪ್ರತಿಷ್ಠೆಯ ವಿಷಯ ಇಲ್ಲ ಅಂಥೇಳಿ ಪ್ರಧಾನ್ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅವರ ಲೆಟರ್ ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನು ಕೂಡಲೇ ಗಮನಕ್ಕೆ ತೆಗೆದುಕೊಂಡು ಸಿಬಿಐ ತನಿಖೆ ಒಪ್ಪಿಸಿ ದಿನಾಂಕವನ್ನು ಘೋಷಿಸಿತು. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ಬರೆಯುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಆದರೆ ಮೇ 2, 2026ರಂದು ನಡೆದಂಥ ನೀಟ್ ಯುಜಿ ಪರೀಕ್ಷೆಯಲ್ಲಿ ಅಕ್ರಮಗಳು ಕಂಡುಬಂತು. ರದ್ದುಗೊಳಿಸಿತು. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ಬರೆಯುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಬರೆದಿರುವಂಥ ಪತ್ರ ಆಗಿದೆ. ಹಾಗಾದರೆ ನೀಟ್ ವಿಚಾರದಲ್ಲಿ ಏನಾಗಿತ್ತು ಹಾಗಾದರೆ ಏನು ಪ್ರಕರಣ ಇದು? ಅದನ್ನು ಕೂಡ ನಾವು ಒಂದ್ಸಲಿ ರೀಕಾಲ್ ಮಾಡಬೇಕಾಗತ್ತೆ. ನೋಡಿ, ಈ ನೀಟ್ ಯುಜಿ ಅನ್ನುವಂಥ ಎಕ್ಸಾಮಿನಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. 67ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೂರ್ಣ 720ಕ್ಕೆ 720 ಅಂಕವನ್ನು ಪಡೆದಿದ್ದರು. ಗ್ರೇಸ್ ಮಾರ್ಕ್ಸ್ ನಿರ್ಧಾರದ ಬಗ್ಗೆ ವಿದ್ಯಾರ್ಥಿಗಳು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ದೇಶಾದ್ಯಂತ ಸುದ್ದಿ, ಲೀಕಾಸುರ ಬಂಧನಕ್ಕೆ ಆಗ್ರಹ ಕೂಡ ಅಲ್ಲಿ ಕೇಳಿ ಬಂದಿತ್ತು. ಅದನಂತರದಲ್ಲಿ ಬಿಹಾರ, ರಾಜಸ್ಥಾನ, ಗುಜರಾತ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಮಾಹಿತಿಗಳು ಕೂಡ ಸಿಗುತ್ತೆ. ಕೋಟಿಗಟ್ಟಲೆ ಹಣದ ವಹಿವಾಟು ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಪ್ರಕರಣ ಗಂಭೀರವಾಗ್ತಾ ಇದ್ದಂತೆ ಕೇಂದ್ರದಿಂದ ಸಿಬಿಐ ತನಿಖೆಗೆ ಆದೇಶವನ್ನು ಕೂಡ ಮಾಡಲಾಯಿತು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಶಿಕ್ಷಕರು, ಮಧ್ಯವರ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಗೊತ್ತಾಯಿತು. ದೇಶಾದ್ಯಂತ ವಿದ್ಯಾರ್ಥಿಗಳು, ಶಿಕ್ಷಕರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿಕ್ಕೆ ಆರಂಭವನ್ನು ಮಾಡಿದರು. ದೆಹಲಿಯ ಜಂತರ್ ಮಂತರ್ ಸೇರಿದಂತೆ ದೇಶದ ವಿವಿಧ ನಗರಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಯಿತು. ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಮರುಪರೀಕ್ಷೆಗೆ ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಯಿತು. ಪಾರದರ್ಶಕವಾಗಿ ಮತ್ತೆ ನೀಟ್ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ಒತ್ತಾಯಿಸ್ತಾರೆ. ಹೋರಾಟ ಕೂಡ ನಡೆಯುತ್ತೆ. ಅದರಂತೆ ಪ್ರತಿಭಟನೆಗಳ ವೇಳೆ ಪೊಲೀಸರು ಲಾಠಿಚಾರ್ಜ್ ನಡೆಸಿದ್ದನ್ನು ಖಂಡಿಸಿ ಆಕ್ರೋಶ ಕೂಡ ಜಾಸ್ತಿ ಆಯಿತು. ವಿದ್ಯಾರ್ಥಿಗಳು ಹಾಗೆ ಶಿಕ್ಷಣ ತಜ್ಞರು ಸುಪ್ರೀಂ ಕೋರ್ಟ್ನಲ್ಲಿ PIL ಅನ್ನು ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟೇ ಕಳವಳವನ್ನು ವ್ಯಕ್ತಪಡಿಸುತ್ತೆ. ನೀಟ್ ವಿಚಾರದ ಬಗ್ಗೆ, ಪವಿತ್ರತೆ ಬಗ್ಗೆ ಕೂಡ ಅವರೇ ಕೇಂದ್ರ ಸರ್ಕಾರ ಚಾಟಿ ಬೀಸ್ತಾರೆ. ಗ್ರೇಸ್ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸುವಂತೆ ಸ್ವತಃ ಸುಪ್ರೀಂ ಕೋರ್ಟ್ ಸೂಚನೆ ಕೊಡುತ್ತೆ. ಸಂಸತ್ತಿನಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣಕ್ಕಾಗಿ ಗದ್ದಲ, ಕೋಲಾಹಲವೇ ಉಂಟಾಯಿತು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳು ಬೆಂಬಲವನ್ನು ಕೊಡುತ್ತೆ. ವಿದ್ಯಾರ್ಥಿಗಳ ಪರವಾಗಿ ಕೇಂದ್ರ ಸರ್ಕಾರ ಇದೆ ಅಂತ ಮೋದಿ ಸೆಲ್ಫಿ ವಿಡಿಯೋನ ರಾತ್ರೋರಾತ್ರಿ ಮಾಡ್ತಾರೆ. ಒತ್ತಡಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ CJP ಅವರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟರು.